ಕನ್ನಡ ಪತ್ರಿಕೆ 1. ಕೆಳಗೆ ಕೊಟ್ಟಿರುವ ವಿಷಯಗಳನ್ನು ಕುರಿತು ಟಿಪ್ಪಣಿ ಬರೆಯಿರಿ. ಪ್ರತಿಯೊಂದು ಟಿಪ್ಪಣಿ 150 ಶಬ್ದಗಳಿಗೆ ಮೀರದಂತೆ ಇರಬೇಕು. ಪ್ರತಿ ಉಪಪ್ರಶ್ನೆಗೆ 10 ಅಂಕಗಳು. ಪ್ರಶ್ನೆ 1. ಉಪಪ್ರಶ್ನೆ: ಭಾಷೆಯ ಸ್ವರೂಪ ಲಕ್ಷಣಗಳು. ಉಪಪ್ರಶ್ನೆ 2. ಸಾಹಸ ಭೀಮ ವಿಜಯದಲ್ಲಿ ದುರ್ಯೋಧನನ ಪಾತ್ರ ಚಿತ್ರಣ. ಉಪಪ್ರಶ್ನೆ 3. ಹರಿಹರನ ರಗಳೆಗಳಲ್ಲಿ ಭಕ್ತಿಯ ವಿವಿಧ ಸ್ವರೂಪಗಳು. ಉಪಪ್ರಶ್ನೆ 4. ದಲಿತ ಬಂಡಾಯ ಕಾವ್ಯದಲ್ಲಿ ಪ್ರತಿಭಟನೆಯ ಸ್ವರೂಪ. ಉಪಪ್ರಶ್ನೆ 5. ವಚನ ಸಾಹಿತ್ಯದಲ್ಲಿ ಸತಿಪತಿ ಭಾವವು ನಿರೂಪಿತವಾದ ಬಗೆ. ಪ್ರಶ್ನೆ 2. ಉಪಪ್ರಶ್ನೆ 1. ಕನ್ನಡ ಭಾಷೆಯ ಪ್ರಾದೇಶಿಕ ಮತ್ತು ಸಾಮಾಜಿಕ ಪ್ರಭೇದಗಳ ಕುರಿತು ಬರೆಯಿರಿ. ಉಪಪ್ರಶ್ನೆ 2. ಆಧುನಿಕ ಪೂರ್ವದ ಕನ್ನಡ ಕಾವ್ಯ ಪ್ರಕಾರಗಳಾವುವು ಚರ್ಚಿಸಿರಿ. ಉಪಪ್ರಶ್ನೆ 3. ಹರಿಶ್ಚಂದ್ರ ಕಾವ್ಯದಲ್ಲಿ ಬರುವ ಗಾನರಾಣಿಯರ ಪ್ರಸಂಗವನ್ನು ವಿಶ್ಲೇಷಿಸಿರಿ. ಉಪಪ್ರಶ್ನೆ 4. ದೇವನೂರು ಮಹಾದೇವರ ಕಥೆಗಳಲ್ಲಿ ಚಿತ್ರಣಗೊಂಡಿರುವ ಶೋಷಣೆಯ ಸ್ವರೂಪವನ್ನು ವಿವರಿಸಿರಿ. ಪ್ರಶ್ನೆ 3. ಉಪಪ್ರಶ್ನೆ 1. ದ್ರಾವಿಡ ಭಾಷಾ ಪರಿವಾರಗಳ ಸಾಮಾನ್ಯ ಲಕ್ಷಣಗಳನ್ನು ವಿವರಿಸಿರಿ. ಉಪಪ್ರಶ್ನೆ 2. ಕನಕದಾಸರ ಕೀರ್ತನೆಗಳಲ್ಲಿ ಪ್ರತಿಪಾದಿತವಾದ ಸಾಮಾಜಿಕ ಪ್ರಜ್ಞೆಯನ್ನು ವಿಶ್ಲೇಷಿಸಿರಿ. ಉಪಪ್ರಶ್ನೆ 3. ಕನ್ನಡ ಪ್ರಗತಿಶೀಲ ಸಾಹಿತ್ಯದ ಪ್ರಮುಖ ಆಶಯಗಳನ್ನು ಚರ್ಚಿಸಿರಿ. ಉಪಪ್ರಶ್ನೆ 4. ಕನ್ನಡ ನವ್ಯ ಸಾಹಿತ್ಯದ ಸಾಧನೆಗಳನ್ನು ವಿವರಿಸಿರಿ. ಪ್ರಶ್ನೆ 4. ಉಪಪ್ರಶ್ನೆ 1. ಕನ್ನಡ ಭಾಷಾ ಬೆಳವಣಿಗೆಯ ವಿವಿಧ ಹಂತಗಳನ್ನು ಪರಿಚಯಿಸಿರಿ. ಉಪಪ್ರಶ್ನೆ 2. ಯಶೋಧರ ಚರಿತೆಯಲ್ಲಿ ಚಿತ್ರಣಗೊಂಡಿರುವ ಹಿಂಸೆಯ ವಿವಿಧ ಸ್ವರೂಪವನ್ನು ವಿಶ್ಲೇಷಿಸಿರಿ. ಉಪಪ್ರಶ್ನೆ 3. ಪುರಂದರದಾಸರ ಕೀರ್ತನೆಗಳಲ್ಲಿ ಕಂಡುಬರುವ ಭಕ್ತಿಯ ಸ್ವರೂಪವನ್ನು ನಿರೂಪಿಸಿರಿ. ಉಪಪ್ರಶ್ನೆ 4. ಕನ್ನಡ ನವೋದಯ ಸಾಹಿತ್ಯವು ಬೆಳೆದು ಬಂದ ಬಗೆಯನ್ನು ಪ್ರಭಾವ, ಪ್ರೇರಣೆ ಮತ್ತು ಸ್ವಂತಿಕೆಯ ನೆಲೆಯಲ್ಲಿ ಸಂಕ್ಷಿಪ್ತವಾಗಿ ನಿರೂಪಿಸಿರಿ. ಪ್ರಶ್ನೆ 5. ಈ ಕೆಳಗೆ ಕೊಟ್ಟಿರುವ ವಿಷಯಗಳನ್ನು ಕುರಿತು ಟಿಪ್ಪಣಿ ಬರೆಯಿರಿ. ಪ್ರತಿಯೊಂದು ಟಿಪ್ಪಣಿ 150 ಪದಗಳಿಗೆ ಮೀರದಂತೆ ಇರಬೇಕು. ಪ್ರತಿ ಉಪಪ್ರಶ್ನೆಗಳಿಗೆ 10 ಅಂಕಗಳು. 5ನೇ ಪ್ರಶ್ನೆಯಿಂದ ಭಾಗ 2. ಉಪಪ್ರಶ್ನೆ 1. ಕಾವ್ಯ ಸ್ವರೂಪ ವಿವಿಧ ವ್ಯಾಖ್ಯಾನಗಳು. ಉಪಪ್ರಶ್ನೆ 2. ಕರ್ನಾಟಕದ ಸಂಗೀತ ಪರಂಪರೆ. ಉಪಪ್ರಶ್ನೆ 3. ಹೊಯ್ಸಳರ ವಾಸ್ತುಶಿಲ್ಪದ ವೈಶಿಷ್ಟ್ಯತೆ. ಉಪಪ್ರಶ್ನೆ 4. ಸಾಧಾರಣೀಕರಣ. ಉಪಪ್ರಶ್ನೆ 5. ಕರ್ನಾಟಕದ ಏಕೀಕರಣದ ಹೋರಾಟ. ಪ್ರಶ್ನೆ 6. ರಸ ಸಿದ್ಧಾಂತ ಕುರಿತು ಅಲಂಕಾರಿಕರು ನಡೆಸಿದ ಚರ್ಚೆಯನ್ನು ನಿರೂಪಿಸಿರಿ. ಉಪಪ್ರಶ್ನೆ 2. ಪ್ರಾಚೀನ ಕನ್ನಡ ಸಾಹಿತ್ಯ ಹಾಗೂ ಪ್ರಭುತ್ವ ಇವುಗಳ ನಡುವಣ ಸಂಬಂಧಾಂತರಗಳನ್ನು ಉದಾಹರಣವಾಗಿ ಚರ್ಚಿಸಿ. ಉಪಪ್ರಶ್ನೆ 3. ಕನ್ನಡ ಸಾಹಿತ್ಯ ಸಂಸ್ಕೃತಿಯ ಬೆಳವಣಿಗೆಯ ದೃಷ್ಟಿಯಿಂದ ರಾಷ್ಟ್ರಕೂಟರ ಕಾಲವನ್ನು ಮಹತ್ವದ್ದು ಎಂದು ಹೇಳಬಹುದೇ? ಚರ್ಚಿಸಿ. ಉಪಪ್ರಶ್ನೆ 4. ಚಾರಿತ್ರಿಕ ಸಾಹಿತ್ಯ ವಿಮರ್ಶೆಯ ಮಾನದಂಡಗಳನ್ನು ಪರಿಚಯಿಸಿರಿ. ಪ್ರಶ್ನೆ 7. ಉಪಪ್ರಶ್ನೆ 1. ಕನ್ನಡ ಸಾಹಿತ್ಯ ವಿಮರ್ಶೆಯ ಆಧುನಿಕ ಪ್ರವೃತ್ತಿಗಳನ್ನು ಚರ್ಚಿಸಿರಿ. ಉಪಪ್ರಶ್ನೆ 2. ರೀತಿಯೇ ಕಾವ್ಯದ ಆತ್ಮ ಈ ಮಾತನ್ನು ಹೇಳಿದ ಅಲಂಕಾರಿಕನ ಆಶಯವನ್ನು ವಿವರಿಸಿರಿ. ಉಪಪ್ರಶ್ನೆ 3. ಕರ್ನಾಟಕ ವಾಸ್ತುಶಿಲ್ಪಕ್ಕೆ ಬಾದಾಮಿ ಚಾಲುಕ್ಯರ ಕೊಡುಗೆಯನ್ನು ಚರ್ಚಿಸಿರಿ. ಉಪಪ್ರಶ್ನೆ 4. ಕನ್ನಡ ಸಂಸ್ಕೃತಿಗೆ ವಚನ ಚಳುವಳಿಯು ಕೊಟ್ಟ ಮಹತ್ವದ ಕೊಡುಗೆ ಏನು? ಉದಾಹರಣವಾಗಿ ಚರ್ಚಿಸಿರಿ. ಪ್ರಶ್ನೆ 8. ಉಪಪ್ರಶ್ನೆ 1. ಸ್ತ್ರೀವಾದಿ ವಿಮರ್ಶೆಯ ಮುಖ್ಯ ಲಕ್ಷಣಗಳನ್ನು ಉದಾಹರಣವಾಗಿ ಚರ್ಚಿಸಿ. ಉಪಪ್ರಶ್ನೆ 2. ಕಾವ್ಯದಲ್ಲಿ ಅಲಂಕಾರಗಳ ಮಹತ್ವವನ್ನು ಚರ್ಚಿಸಿರಿ. ಉಪಪ್ರಶ್ನೆ 3. ಕರ್ನಾಟಕದಲ್ಲಿ ಧರ್ಮ ಸಮನ್ವಯ ಬೆಳೆದು ಬಂದ ಬಗೆಯನ್ನು ವಿವರಿಸಿ. ಉಪಪ್ರಶ್ನೆ 4. ವಿಜಯನಗರ ವಾಸ್ತುಶಿಲ್ಪದ ವೈಶಿಷ್ಟ್ಯಗಳೇನು? ಚರ್ಚಿಸಿರಿ.